ಬೇಡಿಕೆ ಇಷ್ಟೇ, ನಾವೇನು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀವಿ, ನಾವೆಲ್ಲ ಜೆನ್ಯೂನ್ ಇದ್ದೀವಿ, ನಮಗೆಲ್ಲ ಬೇಗ ಆರ್ಡರ್ ಕಾಪಿ ಕೊಡಬೇಕು. ಈಗ 29 ಜನದ ಮೇಲೆ ಏನು FIR ಆಗಿದೆಯಲ್ಲ ಅವ್ರ ಮೇಲೆ ತನಿಖೆ ಆಗಲಿ, ಈವನ್ ನಮ್ಮ ಮೇಲೂ ಆಗಲಿ, ನಾವು ಅದಕ್ಕೂ ಅಡ್ಡಿ ಮಾಡ್ತಿಲ್ಲ. ನೀವೆಲ್ಲ ಸೆಲೆಕ್ಟೆಡ್ ಕ್ಯಾಂಡಿಡೇಟ್? ಹೌದು, ನಾವೆಲ್ಲ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸೇ. ನಾವೆಲ್ಲ ಫಸ್ಟು ಎಲಿಜಿಬಿಲಿಟಿ ಲಿಸ್ಟಲ್ಲೂ ಇದೆ, ಪ್ರಾವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್ ಎಲ್ಲಾದರೂ ಬಂದು ಈಗ ಸೆಲೆಕ್ಟ್ ಆಗಿದ್ದೀವಿ. ಇನ್ನೇನು ಆರ್ಡರ್ ಕಾಪಿ ಕೊಡ್ತಾರೇನೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆ ನಮಗೆ. ಈಗ ನೆಕ್ಸ್ಟ್ ಆರ್ಡರ್ ಕಾಪಿ ಕೊಡಲಿ, ಬೈ ಎನಿ ಚಾನ್ಸ್ ಯಾರಾದರೂ ಒಬ್ಬರು ಪ್ರಾಬ್ಲಮ್ ಆಯಿತು, ಅವ್ರು ಗಿಲ್ಟಿ ಅಂತ ಪ್ರೂವ್ ಆದರೆ ಅವ್ರಿಗೆ ಪನಿಷ್ಮೆಂಟ್ ಕೊಡಲಿ, ನಾವು ಅದಕ್ಕೂ ಓಕೆ. ನಮ್ಮ ಇರೋ 329 ಜನದ ಮೇಲೂ ತನಿಖೆ ಆಗಲಿ ಮ್ಯಾಮ್, ನಾವು ಅದಕ್ಕೂ ಅಪೋಸ್ ಮಾಡ್ತಿಲ್ಲ. ನಮಗೆ ನ್ಯಾಯ ಬೇಕು, ಇದನ್ನ ನಾವು ಡಿಲೇ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ರಿಕ್ರೂಟ್ಮೆಂಟ್ ಬೇಗ ಆಗಬೇಕು, ನಮಗೆಲ್ಲರಿಗೂ ನ್ಯಾಯ ಬೇಕು. ನಾವು ಈ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸಬೇಕು ಅಂತ ತುಂಬ ಆಸೆಯಿಂದ ಬಂದಿದ್ದೀವಿ. ನನಗೆ ಲೈಕ್ ಮೆಡಿಕಲ್, ಇಂಜಿನಿಯರಿಂಗ್ ಎಲ್ಲ ಸೀಟು ಸಿಗ್ತಿತ್ತು, ಅದೆಲ್ಲ ಬಿಟ್ಟು ನಾನು ಜಸ್ಟ್ ವೆಟನರಿ ಬರಬೇಕು, ನಾನು ಆ್ಯನಿಮಲ್ಸ್ದು ಸೇವೆ ಮಾಡಬೇಕು. ನಂಗೆ ಪ್ರಾಣಿಗಳಂದರೆ ಮುಂಚೆ ನಾನು ತುಂಬ ಇಷ್ಟ. ಸೊ ಸೇವೆ ಮಾಡಬೇಕು ಅಂತಲೇ ನಾನು ತುಂಬ ದಿನದ ಆಸೆ ಇಟ್ಕೊಂಡು ಬಂದು ಈ ಗೌರ್ಮೆಂಟಲ್ಲೂ ಹಿಂಗಾದರೆ ನಾವು ಎಲ್ಲಿಗೆ ಹೋಗಬೇಕು? ಆಲ್ರೆಡಿ ತುಂಬ ದಿನ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ಸ್ ಇತ್ತು, ನಮ್ಮ ನೇಮ್ಸು ಅದು ಆಗಲಿಲ್ಲ, ಸ್ಕ್ವಾಶ್ ಮಾಡಿಸಿದ್ರು. ಇದರಲ್ಲೂ ನೇಮ್ ಇದೆ, ಇದು ಆಗ್ತಿಲ್ಲ. ನಾವೆಲ್ಲ ಏನು ಮಾಡಬೇಕು ಮ್ಯಾಮ್? ಎಷ್ಟು ವರ್ಷದ ಕನಸು ಮ್ಯಾಮ್ ನಿಮ್ಮದು? ನಾನು ಜಾಯ್ನ್ ಆಗಿದ್ದು 2014 17 ಒಂದು ರಿಕ್ರೂಟ್ಮೆಂಟ್ ಆಯಿತು. ಅದಾದಮೇಲೆ ರಿಕ್ರೂಟ್ಮೆಂಟ್ ಆಗಿಲ್ಲ. ಕರೆದಿದ್ರು ಗೌರ್ಮೆಂಟ್ ಅವರು 2000 ಕಾಲ್ ಮಾಡ್ತಾರೆ. ಕರೆದಿದ್ರು ಮ್ಯಾಮ್, 5 ಇಯರ್ಸ್ ಹಿಂದೆ ಕರೆದಿದ್ರು. ಲೈಕ್ ಆವಾಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇತ್ತು ಮ್ಯಾಮ್. ಆವಾಗ ಏನು ಮಾಡಿದ್ರು, ಯಾರ್ಯಾರು CGPA ಕಮ್ಮಿ ಇತ್ತಲ್ಲ, ನಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೇಡ, ನಾವು ಎಕ್ಸಾಮ್ ಬರೆದು ಪಾಸ್ ಆಗ್ತೀವಿ ಅಂತ ಕೇಸ್ ಹಾಕಿ ಅವರೇ ಗೆದ್ದರು. ಅದರಲ್ಲೂ ಆವಾಗ ನಮಗೆಲ್ಲ ಎಕ್ಸಾಮ್ ಆಯಿತು. ಹೋಗ್ಲಿ ಬಿಡಪ್ಪ, ಎಕ್ಸಾಮ್ ಆಯ್ತಲ್ಲ, ಎಕ್ಸಾಮ್ ಫೇಸ್ ಮಾಡಿ ನಾವು ಎಕ್ಸಾಮಲ್ಲಾದರೂ ಚೆನ್ನಾಗಿ ಮಾಡಿ ಗೌರ್ಮೆಂಟ್ ಜಾಬ್ಗೆ ಹೋಗೋಣ ಅಂತ ಎಕ್ಸಾಮ್ಗೂ ಕಷ್ಟಪಟ್ಟು ಓದಿ ಎಲ್ಲ ಮಾಡಿದ್ವಿ ಮ್ಯಾಮ್. ಈಗ ಎಕ್ಸಾಮಲ್ಲೂ ಇನ್ನೇನು ಫ್ರೂಟ್ಫುಲ್ ರಿಸಲ್ಟ್ ಬಂತು, ನಮ್ಮ ಹೆಸ್ರೂ ಇದೆ, ಫುಲ್ ಖುಷಿ ಅನ್ನೋ ಟೈಮಲ್ಲಿ ಮತ್ತೆ ಅಲ್ಲ ಇದರಲ್ಲೂ ಸ್ಕ್ಯಾಮ್ ಆಗಿದೆ ಅಂತ ಮಾಡ್ಕೊತಾ ಹೋದರೆ ನಾವು ಯಾವಾಗ ಗೌರ್ಮೆಂಟ್ ಜಾಬಿಗೆ ಬರೋದು, ಯಾವಾಗ ನಾವು ಸೇವೆ ಮಾಡೋದು? ಎಲ್ಲರೂ ಹಿಂಗೆ ಪ್ರಾಬ್ಲಮ್ ಮಾಡ್ಕೋತಾ ಕೂತ್ರೆ ಸಿಗ್ದಿದ್ದ ದ್ರಾಕ್ಷಿ ಹುಳಿ ಅನ್ನೋ ಥರ ಸಿಕ್ಕಿರೋರೆಲ್ಲರಿಗೂ ಪ್ರಾಬ್ಲಮ್. ಇವರೆಲ್ಲ ಓದಿಲ್ಲ, ಬರ್ದಿಲ್ಲ, ಎಲ್ಲ ಜಿನೈನ್ ಕ್ಯಾಂಡಿಡೇಟ್ಸ್ ಅಲ್ಲ, ಇವರೆಲ್ಲ ಸ್ಕ್ಯಾಮ್ ಮಾಡಿ ಬಂದಿದ್ದಾರೆ. 80 ಲಕ್ಷ ಎಲ್ಲಿಂದ ಕೊಡೋಕೆ ಹೋಗೋಣ ಮ್ಯಾಮ್ ನಾವು? ಅದು ನಿಜ ಅಲ್ವಾ ಮ್ಯಾಮ್? ಇಲ್ಲ ಮ್ಯಾಮ್, 80 ಲಕ್ಷ ನೀವೇ ಯೋಚನೆ ಮಾಡಿ. ಒಬ್ಬರು ವೆಟನರಿ ಕ್ಯಾಂಡಿಡೇಟ್ ಅಂದರೆ ವೆಟನರಿಗೆ ಬರೋರೆಲ್ಲ ರೈತರ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಸೊ ರೈತರ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ಎಷ್ಟಿರುತ್ತೆ ಮ್ಯಾಮ್ ಆಸ್ತಿ ಪಾಸ್ತಿ ಎಷ್ಟಿರ್ಬೋದು ಅಲ್ವಾ? ಈಗ ರೈತರಂದರೆ ಗೊತ್ತು ಎಲ್ಲರಿಗೂ. ಸೊ ನಮ್ಗೆ ಹೆಂಗಂದರೆ 50% ಅಗ್ರಿಕೋಟಾ ಇರುತ್ತೆ. ಅಗ್ರಿಕೋಟಾದಲ್ಲಿ ಕೊಡೋರೆ ರೈತರಿಗೆ ಕೊಡ್ತಾರೆ. ರೈತರ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು 80 ಲಕ್ಷ ಕೊಟ್ಟು ನಾವು ಸೀಟ್ ತೊಗೊಳೋ ಉದ್ದೇಶ ಆದರೂ ಏನಿರುತ್ತೆ? ಅದೇ ಉದ್ದೇಶ ಏನಿತ್ತು ಅವ್ರಿಗೆ ಮ್ಯಾಮ್? ಅದೆಲ್ಲ ಸ್ಕ್ಯಾಮ್ ಮ್ಯಾಮ್. ಅವರೆಲ್ಲ ಏನಂದರೆ ಅದರಲ್ಲಿ ರೆಕಾರ್ಡ್ ಮಾಡಿಸಿದಾರಲ್ಲ, ಅವ್ರು ಯಾರೂ ಎಲಿಜಿಬಲ್ ಆಗಿಲ್ಲ. 210 ಮಾರ್ಕ್ಸ್ ತೆಗಿಯೋಕ್ಕೆ ಅವರಿಗೆ ಕೆಪಾಸಿಟಿ ಇಲ್ಲ ಅಂದಿರೋರು ಅವ್ರು ಬಂದ್ಬಿಟ್ಟು ಈಗ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಮೇಲೆ ಸುಮ್ಮನೆ ಅಪವಾದ ಅಷ್ಟೇ. ಹೆಂಗಂದರೆ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ದು 2 ಕಣ್ಣು ಹೋಗಬೇಕು. ನಿಮಗೆ ರಿಕ್ರೂಟ್ಮೆಂಟ್ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋದೇನಾದ್ರೂ ಮ್ಯಾಮ್? ಓದೋದಾಗಿದ್ರೆ ಇವಾಗೇ ಓದ್ತಿದ್ರು ಮ್ಯಾಮ್. ಈಗ ಆಗದಲ್ಲೇ ಇರೋ 2 ವರ್ಷ ಬಿಟ್ಟು ಓದ್ತಾರ? ಆ ಕೆಪಾಸಿಟಿನೇ ಇರಲ್ಲ. ಈಗ ನಮಗೆ ಆಗಲಿ ಆಲ್ರೆಡಿ 2014 ಬ್ಯಾಚ್, ನಾವು 19 UG ಮುಗಿಸಿ 22 PG ಮುಗಿಸಿ ಅವಾಗ ವರ್ಕ್ ಮಾಡಿ ಈಗ ನಮಗೆ ತುಂಬ ಕಷ್ಟ ಆಗಿತ್ತು ಓದೋಕ್ಕೆ. ಆದರೂ ಏನೋ ಒಂದು ಸೆಟ್ಲ್ ಆಗುತ್ತಲ್ಲಪ್ಪ ಅನ್ನೋ ಆಸೆಯಲ್ಲಿ ನಾವೆಲ್ಲ ಓದಿರ್ತೀವಿ. ಈಗ ಇದನ್ನು ಹಿಂಗಾದರೆ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನು. ನಂಗೆ ಈ ಸತಿ ಪಾಸ್ ಆಗ್ದಲ್ಲ ನೆಕ್ಸ್ಟ್ ಟೈಮ್ ಹೆಂಗೆ ಮ್ಯಾಮ್ ಪಾಸ್ ಆಗ್ತಾರೆ? ಆಗಲ್ಲ ಅದು. ಅವ್ರಿಗೆ ಏನಂದರೆ ಅವ್ರ ದುರುದ್ದೇಶ ಏನಂದರೆ ನಂಗೆ ಸಿಕ್ಕಿಲ್ವಾ, ಯಾರಿಗೂ ಸಿಗಬಾರ್ದು, ಯಾರು ಗೌರ್ಮೆಂಟ್ಗೆ ಹೋಗಬಾರ್ದು. ಮತ್ತು ಇದರಲ್ಲಿ ಇನ್ನೊಂದು ಇಡನ್ ಅಜೆಂಡಾ ಏನಂದರೆ ನಮ್ಮದು ಲೈಕ್ ಈ KPSC ಕೊಟ್ಟಾಗ ಏನಾಯಿತು, ತುಂಬ ವೇಕೆನ್ಸೀಸ್ ಉಳಿತು ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಸೊ ಆ ವೇಕೆನ್ಸೀಸ್ನೆಲ್ಲ ಹೆಂಗೆ ಫಿಲ್ ಮಾಡೋದು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಂಡೀಷನಲ್ FD ಹಾಕ್ಬಿಟ್ಟು 400 ಕ್ಯಾಂಡಿಡೇಟ್ಸ್ನ ತೊಗೊಂಡ್ರು. ಆ 400 ಕ್ಯಾಂಡಿಡೇಟ್ಸ್ ನಮ್ದು ಎಲ್ಲರಿಗೂ ಆರ್ಡರ್ ಲೆಟರಲ್ಲಿ ಏನಿತ್ತಂದರೆ, ಯಾವಾಗ ಗೌರ್ಮೆಂಟ್ ಜಾಬ್ ಪರ್ಮನೆಂಟ್ ವಿವೋ ಬರ್ತಾರೋ ಈ ಕಾಂಟ್ರಾಕ್ಟ್ನ ಟರ್ಮಿನೇಟ್ ಮಾಡ್ತೀವಿ ಅಂತ ಇತ್ತು. ಈಗ ಅವರಿಗೆಲ್ಲ ಏನಂದರೆ ಕಾಂಟ್ರಾಕ್ಟಲ್ಲಿರೋ 150 ಜನ ಸೆಲೆಕ್ಟ್ ಆಗಿದ್ದಾರೆ, ಇನ್ನು ಮಿಕ್ದೋ ಸೆಲೆಕ್ಟ್ ಆಗಿಲ್ಲ. ಸೊ ಅವ್ರು ಅದರಲ್ಲೇ ವರ್ಕ್ ಮಾಡ್ತಿದ್ದಾರೆ. ಈಗ ನಾವೆಲ್ಲ ಡಿಪಾರ್ಟ್ಮೆಂಟ್ಗೆ ಹೋದರೆ ಅವ್ರನ್ನ ತೆಗಿತಾರೆ ಅನ್ನೋ ಭಯದಲ್ಲಿ ಅವರು ಇದನ್ನೆಲ್ಲ ಸೇರ್ಕೊಬಿಟ್ಟು ಇದೆಲ್ಲ ಸ್ಕ್ಯಾಮ್ ಆಗಿದೆ, ಸ್ಕ್ವಾಶ್ ಮಾಡಿಸೋಣ ಇಲ್ಲ ಡಿಲೇ ಮಾಡಿಸೋಣ. ಈವನ್ ಸ್ಕ್ವಾಶ್ ಮಾಡಿದ್ರು ಅವ್ರಿಗೆ ಅಡ್ವಾಂಟೇಜ್, ಡಿಲೇ ಮಾಡಿದ್ರು ಅವ್ರಿಗೆ ಅಡ್ವಾಂಟೇಜ್. ಅವ್ರು ಕಳ್ಕೊಳೋದು ಏನೂ ಇಲ್ಲ ಇದರಲ್ಲಿ ಹೋಗೋದೆಲ್ಲ ನಮ್ಮದೇ. ನಮಗೆಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಆಗ್ತಿದೆ ಮ್ಯಾಮ್. ಈಗ ನಮಗೆಲ್ಲ ಕಳ್ಕೊಳಕ್ಕೆ ನಾವು ರೆಡಿ ಇಲ್ಲ. ಈಗ 349 ಮೆಂಬರ್ಸ್ ಇದ್ದೀರಾ? 329. ಇನ್ನೂ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾನು ಜಾಬ್ ಕರೆದಾಗ 329 ಜನ ಅಷ್ಟೇ ಸೆಲೆಕ್ಟ್ ಆಗಿದ್ದಾರೆ. ಇನ್ನು 71 ಬ್ಯಾಕ್ಲಾಗ್ಸ್ ಉಳಿದಿದೆ. ಆ 71 ಯಾರು ಫಿಲ್ ಮಾಡಬೇಕಿತ್ತು? ಮಿನಿಮಮ್ ಎಲಿಜಿಬಿಲಿಟಿ 210 ಬೇಕಿತ್ತು. ಆ 210 ತೆಗಿಯೋಕ್ಕಾಗಿಲ್ಲ. ಅದರಲ್ಲೂ 71 ಸೀಟ್ ಉಳ್ಕೊಂಡಿದೆ ಅಂದರೆ ಇವ್ರು ಹಿಂಗೆ ಬೇಸ್ಲೆಸ್ ಅಲಿಗೇಷನ್ ಹೆಂಗೆ ಮಾಡ್ತಾರೆ ಮ್ಯಾಮ್? ಅದರಲ್ಲಿ 80 ಲಕ್ಷ ಕೊಟ್ಟಿದ್ರೆ ಇನ್ಯಾಕೆ ಉಳಿಯೋದು ಈ ಸೀಟ್ಸು? ನೀವು ಬೇಕಾದ್ರೆ ನಮ್ಮದು ಪ್ರಾವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್ ಎಲ್ಲ ತೆಗೆದು ನೋಡಿ. ಯಾರು 210 ತೆಗ್ದಿದ್ದಾರೋ, ಕಟ್ ಆಫ್ ಎಷ್ಟಿತ್ತು ಅಷ್ಟು ತೆಗ್ದಿರೋರ್ಗೂ ಜಾಬ್ ಆಗಿದೆ. ಕಟ್ ಆಫ್ ಅಂದರೆ ಒಂದೊಂದು ಕ್ಯಾಟಗರಿಗೆ ಒಂದು ರೋಸ್ಟರ್ ಮೆಥಡ್ ಅಲ್ವಾ?
ಕೆಲವೊಂದು ಕ್ಯಾಟಗರಿಯಲ್ಲಿ 210 ಕಟ್ ಆಫ್ ಇತ್ತು. ಅಂದರೆ ನಮಗೆ ಸೆಲೆಕ್ಟ್ ಆಗಬೇಕು, ಎಲಿಜಿಬಲ್ ಆಗಬೇಕಂದ್ರೆ 210 ಬೇಕಿತ್ತು. ಯಾರು 210 ತೆಗ್ದಿದ್ದಾರೋ ಅವ್ರಿಗೂ ಸೀಟ್ ಸಿಕ್ಕಿದೆ. ಹಂಗಿದ್ದಾಗ 80 ಲಕ್ಷ ಕೊಡ್ತಾರೆ, 60%, 80 ಕೋಟಿ. ಏನು ಮ್ಯಾಮ್ ಇದೆಲ್ಲ ಬೇಸ್ಲೆಸ್ ಅಲಿಗೇಷನ್ ಮ್ಯಾಮ್. ನನ್ನ ಕೈಲಂತೂ ಕೊಡೋಕ್ಕಾಗಲ್ಲ ಮ್ಯಾಮ್. ನಂದು ಹೇಳ್ತೀನಲ್ಲ, 80 ಲಕ್ಷ ಇದ್ರೆ ನಾನೊಂದು ಕ್ಲಿನಿಕ್ ಹಾಕ್ತೀನಿ, ಕ್ಲಿನಿಕಲ್ಲಿ ಮಾಡ್ತೀನಿ. 80 ಲಕ್ಷ ನಾನು ದುಡಿಬೇಕಂದ್ರೆ 30 ವರ್ಷ ಬೇಕು. ಅದು ಏನೋ ಖರ್ಚು ಮಾಡ್ದಂಗೆಲ್ಲ ನಾವು ಸೇವ್ ಮಾಡ್ತೀನಪ್ಪ ಅಂತ ನನ್ನ ಖರ್ಚೇ ಇರಲ್ವಾ ಮ್ಯಾಮ್? ಎಲ್ಲ ಫ್ಯಾಮಿಲಿ ನೋಡ್ಕೊಂಡು ಎಲ್ಲ ಮಾಡಬೇಕಿರುತ್ತೆ. ನಾನು ಹೋಗ್ಬಿಟ್ಟು 80 ಲಕ್ಷ ಕೊಟ್ಟೆ, 2 ಕೋಟಿ ಕೊಟ್ಟೆ, ನಾನು ಯಾಕೆ ಕೊಡಲಿ? ಕೊಡೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಮ್ಯಾಮ್ ಓದಿರೋದೆಲ್ಲ ಈ ಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಟ್ರೆ ಮ್ಯಾಮ್ ಹೆಂಗೆ ಹೊಟ್ಟೆ ಉರಿಯುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಮ್ಯಾಮ್. ಎಷ್ಟು ಬೇಜಾರಾಗುತ್ತೆ ನಮಗೆ. ಆಯಿತು, ಕಂಟ್ರೋಲ್ ಮಾಡ್ಕೊಳ್ಳಿ. ಈ ವಿಚಾರವಾಗಿ ಯಾರನ್ನ ಭೇಟಿ ಮಾಡಿದ್ರಿ? ನಮಗೆ ಆ್ಯಕ್ಚುಲಿ ಈಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇರೋದ್ರಿಂದ ಯಾರೂ ನಮಗೆ ಬೇಕಾಗಿರೋ ಟೈಮಲ್ಲಿ ಸಿಗ್ತಿಲ್ಲ. ನೆನ್ನೆ ಹೋಗಿ DCM ಸರ್ನ ಮೀಟ್ ಮಾಡಿದ್ವಿ, ಅವ್ರಿಗೂ ಲೆಟರ್ ಕೊಟ್ವಿ, CM ಆಫೀಸಲ್ಲಿ ಕೊಟ್ವಿ, ಮತ್ತು ಪ್ರಿಯಾಂಕರ್ಗೆ ಸರ್ ಆಫೀಸಲ್ಲೂ ಕೊಟ್ವಿ. ಅಷ್ಟೇ ಮ್ಯಾಮ್ ನಮ್ಮ ಕೈಲಿ ಮಾಡೋಕ್ಕಾಗಿದೆ. ಇನ್ನು ನಾವು ಯಾಕಂದರೆ ಅವ್ರು ಹೋದಂಗೆ ರ್ಯಾಂಡಮಾಗಿ ನಾವು ಹೋಗೋಕ್ಕಾಗಲ್ಲ. ಬಿಕಾಸ್ ನಾವು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇರ್ತೀವಿ. ನಮಗೆಲ್ಲ ಈಗ ಹೆಂಗಾಗಿದೆ ಅಂದರೆ, ನಾವು ಸೆಲೆಕ್ಟ್ ಆಗಿರ್ತೀವಲ್ಲ, ನಾವು ಲಾ ಆ್ಯಂಡ್ ಆರ್ಡರ್ ಪ್ರಕಾರನೇ ಹೋಗಬೇಕು. ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೂ 100 ಸತಿ ಯೋಚನೆ ಮಾಡಬೇಕು. ಇದು ಮಾಡಿದ್ರೆ ಹಿಂಗೆ, ಅದು ಮಾಡಿದ್ರೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ನಾವು ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕಾಗುತ್ತೆ. ಅವ್ರ ಥರ ರ್ಯಾಂಡಮಾಗಿ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೋದೆ, ಅವ್ರು ಕಾಂತಕುಮಾರ್ ಅನ್ನೋರು 80 ಲಕ್ಷ ಅಂತ ಹೇಳಿದ್ರು. ಅವ್ರು ಯಾರ ಜೊತೆ ಮಾತಾಡಿದ್ದಾರೆ ಮ್ಯಾಮ್? ವಿಡಿಯೋ ಪ್ರೂಫ್ ಇದೆಯಾ? ಇಲ್ಲ ಅವ್ರ ಹತ್ರ, ಜಸ್ಟ್ ಆಡಿಯೋ. ನಾನು ಮಾತಾಡ್ಬೋದು. ನಾನು ಅಲ್ಲಿರೋ ಯಾರಿಗೂ ಇನ್ನೊಬ್ರಿಗೆ ಫೋನ್ ಮಾಡಿಬಿಟ್ಟು ನಾನು 80 ಲಕ್ಷ ಕೊಡ್ತೀನಿ, ನನ್ನ ಮಗನ ಸೀಟ್ ಕೊಡ್ಸಪ್ಪ. ಅಲ್ಲಿ ಯಾರಿದ್ದಾರೆ ಮ್ಯಾಮ್? ಒಂದು ನಂಬರ್ ಇದೆಯಾ? ಇಲ್ಲ. ಓಹೋ, ಇದು ಯಾವ ಸ್ಟೂಡೆಂಟ್ ನೇಮ್ ಇದೆಯಾ? ಇಲ್ಲ. ಅವರಪ್ಪ ಅಂತ ಯಾರು ಏನು ಬೇಕಾದ್ರೂ ಆಡಿಯೋ ಪ್ರೂಫ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್ ಇನ್ ಎನಿ ವೇಸ್. ಇದನ್ನ ಇಟ್ಕೊಂಡ್ಬಿಟ್ಟು ನಮಗೆಲ್ಲ ಅವ್ರ ಹತ್ರ ಏನು ಪ್ರೂಫ್, ಏನು ಆಧಾರ ಇದೆ? ನಾಟ್ ಇವನ್ ಒನ್ ಪ್ರೂಫ್ ಮ್ಯಾಮ್. ಅವ್ರ ಹತ್ರ ಏನೂ ಇಲ್ಲ. ಏನೋ ರೆಸಾರ್ಟಲ್ಲಿ ಕುತ್ಕೊಂಡ್ಬಿಟ್ಟು ಹಿಂದಿನ ದಿನ ಅದು ಹೆಂಗೆ ಹೇಳ್ತಿದ್ದಾರೆ ಅಂದರೆ ಔಟ್ ಆಫ್ ಸ್ಟೇಟ್, ಅದರ್ ಸ್ಟೇಟ್ ರೆಸಾರ್ಟಲ್ಲಿ ಕುತ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಎಕ್ಸಾಮ್ ಬರೆಯೋಕ್ಕಾಗುತ್ತಾ ಮ್ಯಾಮ್? ಅದೇನು ಮ್ಯಾಮ್ ಮಾತಾಡ್ತಾರೆ? ಅದು KPSC ಅಂದರೆ ಹುಡುಗಾಟನ ಎಷ್ಟು ಟಫ್ ಇರ್ತವೆ ಎಕ್ಸಾಮ್ಸು. ಅದರಲ್ಲೂ ನಮಗೆ ಹೆಂಗೆ, ನಾವು ವೆಟರ್ನರಿ ಬ್ಯಾಕ್ಗ್ರೌಂಡು, ಜನರಲ್ಲೂ ಇರುತ್ತೆ. ಜನರಲ್ಲಿ ಯಾರು ಬರೀತಾರೆ? ಜನರಲ್ಲಿ A to Z ಓದಬೇಕು ಮ್ಯಾಮ್. ಸ್ಕ್ರ್ಯಾಚಿಂದ ಓದಿದ್ದೀವಿ. ಹಿಸ್ಟ್ರಿ ಅಂದ್ರೇನು, ಯಾವ ವರ್ಷದಿಂದ, ಏನ್ಷಿಯಂಟ್ ಹಿಸ್ಟ್ರಿ ಅಂತ, ಮಾಡರ್ನ್ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಪ್ರತಿಯೊಂದು A to Z ಓದ್ಬಿಟ್ಟು ನಾವು ಹಿಂಗೆ ಬರೆದಾಗ ಅವ್ರು ಯಾರೋ ಬಂದುಬಿಟ್ಟು 80 ಲಕ್ಷ ಕೊಟ್ಟು ನೀವು ಮಾಡಿದ್ದೀನಿ ಅಂದರೆ ಹಿಂಗೆ ಅನಿಸುತ್ತೆ. ಇವನ್ ನಮ್ಮ ಪೇರೆಂಟ್ಸ್ಗೆ ಆಗಲಿ ಮ್ಯಾಮ್, ಶುಕ್ರವಾರ ರಿಸಲ್ಟ್ ಬಂತು, ಖುಷಿಯಾಗಿದ್ರು 3 ದಿನ. ತಕ್ಷಣ ಏಕಾಏಕಿ 80 ಲಕ್ಷ ಸ್ಕ್ಯಾಮ್ ಅಂತಂದರೆ ಅವ್ರಿಗೆ ಹೆಂಗಾಗುತ್ತೆ? ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ, ನಾವು ಅಪ್ಪಂಗೆ, ನಾವು ಅಮ್ಮಂಗೆ, ಏನು ಹಿಂಗಾಗೋಯ್ತು. ನಾನು ಓದಿರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತು. ನನ್ನ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಕುತ್ಕೊಂಡು ಓದಿದ್ದೀನಿ ಮ್ಯಾಮ್. ಎಲ್ಲದೂ ಮಾಡಿ ಹಿಂಗಾಗ್ಬಿಟ್ರೆ ನಮ್ಗೇನು ಅಂತ? ಸುಮ್ಮನೆ ಯಾರೋ ಒಬ್ಬರು ಸಿಗ್ದಲ್ಲೇ ಇರೋರು ಮಾಡ್ತಾರೆ ಅಂತ ನಮಗೆಲ್ಲ ಯಾಕೆ ಅನ್ಯಾಯ ಆಗಬೇಕು? ನಮಗೆ ಜಸ್ಟಿಸ್ ಬೇಕು. ಇದೆಲ್ಲ ಬೇಗಾಗಿ ನಮ್ಗೆ ಆರ್ಡರ್ ಕಾಪಿನೂ ಅಷ್ಟೇ ಕಂಡೀಷನ್ ಮೇಲೆ ಕೊಡಲಿ. ಇಫ್ ನಾವೇನಾದ್ರು ಮೋಸ ಮಾಡಿದ್ದೀವಿ, ಫಾಲ್ಟ್ ಇದೆ, ನಾವು ಅಕ್ಯೂಸ್ಡ್ ಅಂತಂದರೆ ಟರ್ಮಿನೇಟ್ ಮಾಡಲಿ, ಪ್ರಾಬ್ಲಮ್ ಇಲ್ಲ. ಹಂಗಂತೇಳ್ಬಿಟ್ಟು ಈ ಪ್ರೋಸೆಸ್ನ ಡಿಲೇ ಮಾಡ್ಕೊತಾ ಹೋದರೆ ಇದು ಯಾವತ್ತೂ ಎಂಡ್ ಆಗಲ್ಲ ಮ್ಯಾಮ್. ಅವ್ರ ಅಜೆಂಡಾ ಎಕ್ಸಾಮ್ ಅಂತಾರೆ. ಅವ್ರು ಎಕ್ಸಾಮ್ ಮಾಡಿ, ಅವ್ರು ಯಾಕೆ ಎಕ್ಸಾಮ್ ಕೇಳ್ತಿದ್ದಾರೆ? ಅವರು ನೆಕ್ಸ್ಟ್ ಏನಾದ್ರು ಮಾಡ್ಬೋದು ಅಂತಲೇ ಅಜೆಂಡಾ ಇಟ್ಕೊಂಡ್ರೆ ಎಕ್ಸಾಮ್ ಕೇಳ್ತಾರೆ. ಇಲ್ಲೇ ಓದಬೇಕಿತ್ತು. ಇಲ್ಲಿ ಓದಿ ತೆಗಿದಲ್ಲೇ ಇರೋರು ಮುಂದೆ ಹೋಗಿ ತೆಗಿತೀನಿ ಅಂದರೆ ಅದು ಹೆಂಗೆ ಮ್ಯಾಮ್ ಆಗುತ್ತೆ? ಪ್ರೋಸೆಸ್ ಎಲ್ಲಿವರೆಗೂ ಬಂದಿತ್ತು ಮ್ಯಾಮ್? ಸಿಂಧುತ್ವ ಎಲ್ಲ ಆಗಿತ್ತಾ? ನಮ್ಮದೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಮ್ಯಾಮ್. ಸಿಂಧುತ್ವಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋತಾ ಇದ್ವಿ. ಇನ್ನೇನು ಸಿಂಧುತ್ವ 1 ಮಂತಲ್ಲಿ ಮುಗ್ದಿರೋದು ಅಂದ್ಕೊಳ್ಳಿ. ಈಗ ಡಿಪಾರ್ಟ್ಮೆಂಟಿಗೆ ಹೋಗಿದ್ರೆ KPSCಯಿಂದ ಎಲ್ಲಿಗೆ ಅಂತ ಎಲ್ಲರಿಗೂ ಆಗ್ಬಿಟ್ಟಿತ್ತಾ? ಇಲ್ಲ ಮ್ಯಾಮ್, ಅದು ಪ್ಲ್ಯಾನ್ ಮಾಡ್ತಿದ್ವಿ. ಯಾಕಂದರೆ ಸಿಂಧುತ್ವ ಆದಮೇಲೆ ಅಲ್ವಾ ಆರ್ಡರ್ ಕಾಪಿ ಕೊಡೋದು. ಪ್ಲ್ಯಾನ್ ಮಾಡ್ತಿದ್ವಿ ನಾವು ಏನು ಮಾಡೋದು ನೆಕ್ಸ್ಟು ಏನು. ಸಿಂಧುತ್ವಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಮ್ಯಾಮ್. ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡ್ತು. ನೆಕ್ಸ್ಟ್ ನಿಮ್ಮ ಹೋರಾಟ ಎಲ್ಲಿಗೆ? ಅದೇ ನೋಡೋಣ ಮ್ಯಾಮ್ ಹೆಂಗೆ ಆಗುತ್ತೆ. ಒಂದು ಕ್ವಶನು, ಕಾಂತರಾಜು ಈ ವಿಚಾರದಲ್ಲಿ ಯಾಕೆ ಮುಗ್ಗುರಿಸ್ತಾ ಇದ್ದಾರೆ? ಗೊತ್ತಿಲ್ಲ ಮ್ಯಾಮ್. ಫಸ್ಟ್ ಆಫ್ ಆಲ್ ನನಗೆ ಪರ್ಸ್ನಲಿ ಕಾಂತರಾಜ್ ಯಾರಂತಲೇ ಕಾಂತಕುಮಾರ್ ಯಾರಂತಲೇ ಗೊತ್ತಿರಲಿಲ್ಲ. ಅವ್ರನ್ನ ಫಸ್ಟ್ ಟೈಮ್ ಮೀಡಿಯಾದಲ್ಲಿ ನೋಡಿ ನಾನು ಊಹಿಸಿ ನಂಗೆ ಆಗ್ತು. ಅವನಿಗೆ ವೆಟರ್ನರಿ ಬಗ್ಗೆ ಗೊತ್ತಿಲ್ಲ. ವೆಟರ್ನರಿಲಿ ಏನಿದೆ ಗೊತ್ತಿಲ್ಲ. ಆ್ಯಸ್ ಅಫ್ ಹೋಗ್ಬಿಟ್ಟು 80 ಲಕ್ಷ ಕೊಟ್ಟಿದ್ದಾನೆ, ಕರೀಲಿ ಮ್ಯಾಮ್ ನನ್ನ ಮುಂದೆ, ನಾನು ಹೇಳ್ತೀನಿ ಅವನಿಗೆ 80 ಲಕ್ಷ ನೋಡೋಕಪ್ಪ, ನನ್ನ ಪ್ರಾಪರ್ಟಿ, ನನ್ನ ಮನೆ, ನನ್ನ ಹೆಸರಲ್ಲಿ 80 ಲಕ್ಷ ಇದ್ದರೆ ನಾನೇ ಕೊಟ್ಬಿಡ್ತೀನಿ. ಅವ್ರು ಹೆಂಗೆ ಮ್ಯಾಮ್ ಮಾತಾಡ್ತಾರೆ? ಫಸ್ಟ್ ಆಫ್ ಆಲ್ ಈಸ್ ನಾಟ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಐ ಮೀನ್ ವೆಟರ್ನರಿ ಬ್ಯಾಕ್ಗ್ರೌಂಡ್ ಇಲ್ಲ, ಪ್ರೊಫೆಷ್ನಲ್ ಡಿಗ್ರಿ ಗೊತ್ತಿಲ್ಲ, ಏನು ಗೊತ್ತಿದ್ದಲ್ಲೇ ಬಂದುಬಿಟ್ಟು ಈ ಸ್ಕ್ಯಾಮ್ ಮಾಡಿದ್ರೆ. ಅವ್ರು ಏನು ಮಾಡಿದ್ದಾರೆ ಮ್ಯಾಮ್? ಅವ್ರು ಯಾವ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ? ಅವರು ಕೊಡಲಿ. ಅವ್ರು ಯಾವ KPSC ಬರ್ದಿದ್ದಾರೆ, UPSC ಬರ್ದಿದ್ದಾರೆ, ಅದರಲ್ಲಿ ಎಷ್ಟು ರ್ಯಾಂಕ್ ತೊಗೊಂಡಿದ್ದಾರೆ, ಯಾವ ಲೆವೆಲ್ಗೆ ಹೋಗಿದ್ದಾರೆ, ಅವರು ಕೊಡಲಿ. ಅದನ್ನ ಈಸ್ ನಾಟ್ ಎನಿ ಪರ್ಸನ್. ಅವ್ನಿಗೆ ಏನು ಮಾತಾಡ್ತಿದ್ದಾನೆ ಅಂದರೆ ಪ್ರಜ್ಞೆ ಇಲ್ಲ ಮ್ಯಾಮ್. ಸುಮ್ಮನೆ ಏನು ಜಸ್ಟ್ ಅವರಿಗೆ ಮೀಡಿಯಾ ಕವರೇಜ್ ಬೇಕು, ನಾನು ಪಾಪ್ಯುಲರ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸುಮ್ಮನೆ ನಮ್ಮ ಜೊತೆ ಎಲ್ಲ ಆಟ ಆಡೋಕ್ಕೆ ಬರ್ತಿದ್ದಾರೆ. ಸೀರಿಯಸ್ಲಿ ಮ್ಯಾಮ್, ಅವ್ನು ಯಾರಂತಲೇ ನನಗೆ ಗೊತ್ತಿರಲಿಲ್ಲ. ಈಗ ನಮ್ಮೆಲ್ಲದಕ್ಕೂ ಬಂದರೆ ನಾವು ಹೋಗ್ತೀವಿ ಮ್ಯಾಮ್. ಅವರು ಹೆಂಗೆಲ್ಲ ಮಾಡಿದ್ದಾರೆ ನಾವು ಅದೇ ರೀತಿಯೇ ಮಾಡಬೇಕಾಗುತ್ತೆ.